ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಸದ ಸಮಸ್ಯೆಯಿಂದ ಬೆಂಗಳೂರಿನ ಮಾನ ಹರಾಜಾಗಿದ್ದರೂ ಬುದ್ಧಿ ಕಲಿಯದ ಅಧಿಕಾರಿಗಳು ಸಮರ್ಪಕವಾಗಿ ತ್ಯಾಜ್ಯ ವಿಲೇವಾರಿ ಮಾಡದೆ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಐಟಿಬಿಟಿ ಕ್ಷೇತ್ರಕ್ಕೆ ಹೆಸರಾಗಿರುವ ಮಹದೇವಪುರ ಕ್ಷೇತ್ರದ ಹಾಗದೂರು ವಾರ್ಡ್ನ ಗಾಂಧಿಪುರ, ವಿಜಯನಗರ, ಹಿಮ್ಮಡಿಹಳ್ಳಿ, ಕಾಡುಗೋಡಿ ವಾರ್ಡಿನ ಪಟಾಲಮ್ಮ ಬಡಾವಣೆ, ಎಕೆಜಿ ಕಾಲೋನಿ, ಬೆಳತೂರು ಕಾಲೋನಿ, ಕುಂಬೇನ ಅಗ್ರಹಾರದ ಪ್ರಮುಖ ರಸ್ತೆ, ಖಾಲಿ ನಿವೇಶನಗಳಲ್ಲಿ ತಮಗಿಷ್ಟ ಬಂದಂತೆ ಕಸವನ್ನ ಎಸೆಯಲಾಗಿದೆ. ಈ ಭಾಗಗಳಲ್ಲಿ ಪಾಲಿಕೆಯ ಕಸದ ವಾಹನಗಳು ಕಸ ವಿಲೇವಾರಿ ಮಾಡುವುದನ್ನೇ ಮರೆತಂತಿವೆ. ಪರಿಣಾಮವಾಗಿ ರಸ್ತೆಗಳ ತುಂಬೆಲ್ಲ ರಾಶಿ ಕಸ ತುಂಬಿಕೊಂಡಿದೆ. ಈ ರಸ್ತೆಗಳಲ್ಲಿ ಸಂಚರಿಸುವ ಜನರಂತೂ ಮೂಗು ಮುಚ್ಚಿಕೊಂಡೇ ಓಡಾಡಬೇಕು. ಕಸದ ದುರ್ವಾಸನೆಯಿಂದ ಡೆಂಗ್ಯೂ, ಮಲೇರಿಯಾದಂತಹ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿಯಲ್ಲಿ ಇಲ್ಲಿನ ಜನ ಜೀವನ ನಡೆಸುವುದು ಬೇಕಾದ ದುಸ್ಥಿತಿ ಎದುರಾಗಿದೆ. ಬೆಳತೂರು ಕಾಲೋನಿ, ಕುಂಬೇನ ಅಗ್ರಹಾರದ ಸರ್ಕಾರಿ ಶಾಲೆಗಳ ಪಕ್ಕದಲ್ಲೇ ಕಸದ ರಾಶಿ ಬಿದ್ದಿರುವುದರಿಂದ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದ್ದು, ಆಗಾಗ ಮಕ್ಕಳಿಗೆ ವೈರಲ್ ಫೀವರ್ ಕಾಣಿಸಿಕೊಳ್ಳುತ್ತಿರುವುದರಿಂದ ಪೋಷಕರು ಕಂಗಾಲಾಗಿದ್ದಾರೆ. ಈ ಸಮಸ್ಯೆಯ ಬಗ್ಗೆ ಅನೇಕ ಬಾರಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಅನೇಕ ಬಾರಿ ತಂದಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಅದರಿಂದ ಏನ್ ಮಾಡ್ತೀವಿ ಎಂದು ಜವಾಬ್ದಾರಿ ಹೇಳಿಕೆ ನೀಡುತ್ತಾರೆ ಹೊರತು ಕೆಲಸ ಮಾತ್ರ ಮಾಡ್ತಿಲ್ಲ ಎಂದು ಇಲ್ಲಿನ ನಿವಾಸಿಯೊಬ್ಬರು ಬೇಸರ ತೋಡಿಕೊಳ್ಳುತ್ತಿದ್ದಾರೆ. ಒಂದು ವಾರ್ನಿಂಗ್ ಹೋಗ್ತಾ ಇದೆ ಫಿಲ್ಟರ್ ಇಲ್ಲಿ ವಾಸನೆ ಏನು ಇರೋಕ್ಕಾಗಲ್ಲ. ಬರ್ತಾರೆ 2 ದಿವಸ 3 ದಿವಸ ಬಂದು ಸುಮ್ಮನೆ ಖಾಲಿ ಮಾಡ್ತಾರೆ. ತಿರ್ಗಾ ಮಾಮೂಲು ಹಂಗೆ ಆಗ್ತಾಯಿದ್ದು. ಇಲ್ಲಿ ಸಂತೆನಾಗ ಅಂಗಡಿ ಕೂಡ ಮಡ್ಗೋಕ್ಕಾಗಲ್ಲ. ಇಲ್ಲಿ ಇರೋಕೆ ಕೂಡ ಆಗ್ತಾ ಇಲ್ಲ. ಬರೀ ವಾಸನೆ. ಯಾರು ಬರಲ್ಲ, ಬದ್ದೆ ಯಾವಾಗ ಬಂತಾರ ರೆಡಿ ಮಾಡ್ತಾರೆ. ತಿರ್ಗಾ ಮಾಮೂಲು ಹಂಗೆ ಕಿತ್ಕೊಂಡು ಬರ್ತೈತೆ. ಈಗ ಓಡಾಡೋಕ್ಕಾಗಲ್ಲ. ಅಂಗಡಿಗಳು ಕೂಡ ಮಡ್ಗೋಕ್ಕಾಗ್ತಾ ಇಲ್ಲ. ವಾಸನೆ ಜಾಸ್ತಿ ಬರ್ತಾಯಿದೆ. ಬಟ್ಟೆಗೆ ಮೂಜಿಗೆ ಬಟ್ಟೆ ಕಟ್ಕೊಂಡು ವ್ಯಾಪಾರ ಮಾಡಬೇಕಿಲ್ಲಿ. ಆ ಥರ ಆಗಿದ್ದೇನೋ. ವಾಸನೆ ವಿಪರೀತ ವಾಸನೆ ಅಣ್ಣ, ಇರೋಕ್ಕಾಗಲ್ಲ. ಇಲ್ಲಿ ತುಂಬ ವಾಸನೆ ಬರ್ತದ. ಸೊಳ್ಳೆ ಜಾಸ್ತಿ, ಸೊಳ್ಳೆ ಕಟ್ಕ ವಿಪರೀತ ಸೊಳ್ಳೆ, ಬೇಕಾದ ಸೊಳ್ಳೆ ಐತೆ. ಆ ವಾಸನೆ ಹಂಗೆ ಬಂದರೆ ಗಾಳಿ ಹೊಡೆದ್ರೆ ಊಟ ತಿನ್ನೋಕ್ಕಾಗಲ್ಲ. ಇಲ್ಲಿ ಫುಟ್ಪಾತ್ ಮೇಲೆ ಏನು ಮಾಡೋದು ನಾವು ಎಲ್ಲ ಇದೇನೇನು 1 ತಿಂಗಳಿಂದ ಬರ್ತದಣ್ಣ. ಈ ಥರ ಬಂದು ರೆಡಿ ಮಾಡ್ತಾರ, ಆಮೇಲೆ ತಿರುಗು ಬರ್ತಾನೆ ಇರ್ತದೆ. ಮತ್ತೆ ಇದು ಕಾಡುಗೋಡಿ ಪಟೇಲಮ್ಮ ಲೇಔಟ್. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಾರ್ವಜನಿಕರ ಸಮಸ್ಯೆಗಳನ್ನು ಬಗೆಹರಿಸಲಿ ಎಂಬುದು ಪಿಟಿವಿ ನ್ಯೂಸ್ ಕಳಕಳಿಯಾಗಿದೆ. ಕ್ಯಾಮರಾಮನ್ ವಿಶ್ವನಾಥ್ ಜೊತೆ ರವಿ ಎನ್, ಪಿಟಿವಿ ನ್ಯೂಸ್ ಕನ್ನಡ.